ಇವಾಗ ಈ ಪೂಲ್ ನೋಡ್ಬಿಟ್ಟು ಭಯ ಆಯ್ತೈತೆ ಹೆಂಗೆ ಆಡಲಿ ಅಂತ ಎಷ್ಟು ದೊಡ್ಡದಾಗ ಇದು ಕ್ಯಾಪ್ ನಾನು ಇವತ್ತೇ ಹಾಕೊಂಡ್ರೆ ತಲೆ ಎಲ್ಲ ಹೋದ್ರೆ ಬೋಡ ಥರ ಕಾಣಿಸ್ತೇವೆ. ಹೋಗಿದ್ದ ಮತ್ತೆ ಶವರ್ ಮಾಡ್ಕೋಬೇಕಾ? ಸೊ ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಇವಾಗ ನಾನು ಫಾಸ್ಟಿಂಗ್ ಇರ್ತೀನಲ್ಲ, ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿ ನಾನು ಇವಾಗ ಟಿಫನ್ ಮಾಡ್ತವ್ರು ನಮ್ಮ ಮಮ್ಮಿಯಲ್ಲಿ. ಪೂರಿ ಮಾಡ್ತವ್ರು, ನನ್ನ ಫೇವ್ರೇಟು ಪೂರಿ, ಅದನ್ನು ಮಾಡ್ತವ್ರು ನಮ್ಮಮ್ಮ. ಸೊ ನಾನು ಪೂಜೆ ಮಾಡಿ ಇವಾಗ ಫ್ರೆಶ್ ಆಗಿದ್ದೀನಿ. ಆದರೆ ರೆಡಿ ಆಗಿಲ್ಲ ಅಷ್ಟೇ, ಬಟ್ಟೆ ಏನೂ ಹಾಕ್ಕೊಂಡಿಲ್ಲ, ಬಟ್ಟೆ ಹಾಕ್ಕೊಬೇಕು. ಹಾಕ್ಕೊಂಡು ಇವಾಗ ಎಲ್ಲಿಗೆ ಹೋಗೋದು ಅಂತಂದರೆ ಸ್ವಿಮ್ಮಿಂಗ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸ್ವಿಮ್ಮಿಂಗ್ ಹೋಗ್ತೀವಿ ಇವತ್ತು. ನಾನು, ಆಕಾಶ್ ಅವರೆಲ್ಲ ಬರ್ತಾರೆ, ಅವರೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಸೊ ಇವತ್ತು ಸ್ವಿಮ್ಮಿಂಗ್ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ನಾನ ಬೇರೆ ಮಾಡಿದ್ದೀನಿ, ಸ್ವಿಮ್ಮಿಂಗ್ ಬೇರೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ಸ್ನಾನ ಮಾಡ್ತೀನಿ ಮತ್ತೆ. ಸೊ ಅದಕ್ಕೋಸ್ಕರ ಅವಾಗ ಸ್ವಿಮ್ಮಿಂಗ್ ಹೋಗೋಣ ಫಸ್ಟ್. ಅದಕ್ಕಿಂತ ಮುಂಚೆ ಫಾಸ್ಟಿಂಗ್ ಅಲ್ವಾ, ಸೊ ಆಯಿತು ನನ್ನ ಟೈಮು. ಅದಕ್ಕೋಸ್ಕರ ಇವಾಗ ತಿನ್ನಬೇಕು ಟಿಫನ್ನ. ಇವಾಗ ಟಿಫನ್ ನಾನು ಮಾಡೋದು ಊಟನ. ನಮ್ಮ ಅಮ್ಮ ಫೋನಲ್ಲಿ ಮಾತಾಡ್ಕೊಂಡು ಪೂರಿಗೆ ಅದೇನೋ ಮಾಡೋರೆ, ತಿನ್ನೋಣ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ತಿಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಹಂಗೆ ರೆಡಿ ಆಗೋಣ. ಲೆಟ್ಸ್ ಗೋ ಗೈಸ್. ನಾನು ಇದೇ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಸ್ವಿಮ್ಮಿಂಗ್ಗೆ. ಕಾಲ್ ಮಾಡಿದ್ರು ಅಲ್ಲಿ ಅವರೇ ಅಂತ, ಹೋಗ್ತೀನಿ ಅಲ್ಲಿಗೇನೆ. ಸೊ ಏನಿಲ್ಲ, ಇದೇ ಶರ್ಟಲ್ಲಿ ಹಾಕೊಂಡು ಮತ್ತೆ ಅಲ್ಲಿ ಬಂದು ಅಲ್ಲಿಂದ ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟೋಸ್ಕರ ಹಂಗೆ ಹೋಗ್ತಾ ಇದ್ದೀನಿ. ಸೊ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾಲಿ ರೋಡಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋದು, ಮೇನ್ ರೋಡಲ್ಲಿ ಏನು ನೋಡಿಸಿಲ್ಲ. ಸೊ ಅದಕ್ಕೋಸ್ಕರ ಬನ್ನಿ ಹೋಗೋಣ. ಅವನು ಏಮಂತೂ ಪಿಕ್ ಮಾಡಿಕೊಂಡು ರೋಹಿತ್ ಎಲ್ಲ ಅಲ್ಲೇ ಇದ್ದಾರೆ, ಆಕಾಶ ಬಂದಿದೆ, ಹೋಗೋಣ. ಲೆಟ್ಸ್ ಗೋ. ನೋಡ್ರಿ ಏನಾಕಾಶ ಹಿಂಗ್ ಮಲಗಿದ್ಯಾ? ಇನ್ನೊಂದಿದ್ದು ಅಲ್ಲ ಈ ಥರ ಥಿಯೇಟರ್ ಮಾಡ್ಕೊಳ್ಳೋದ ಹೆಂಗೆ ಹೇಳ್ತಾನೆ ನೋಡ್ರಿ ಗೈಸ್. ಇವಾಗ ಹೋದ್ರಿ ಆಗಲಿಲ್ಲ ಹೋಗೋಕ್ಕೆ. ಎಷ್ಟೊತ್ತೋ ಅಲ್ಲಿಂದ ಹೋಗಿ ಇವ್ರನ್ನ ಕರ್ಕೊಂಬಂದು ಸ್ಲಾಟು 4 o'clock ಅಂತೆ ಬುಕ್ ಮಾಡಿರೋದು ಇವರು ಸ್ವಿಮ್ಮಿಂಗ್ನ. ಸೊ ಅದಕ್ಕೋಸ್ಕರ 4 ಗಂಟೆ ವೆಯ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಎಲ್ಲ ಹೊರಡ್ತೀವಿ ಇವಾಗ ಅಲ್ಲಿಗೆ. ಸೊ ಟೈಮ್ ಆಯ್ತಾ ಟೈಮು? ಅಲ್ಲಿ ಹೋಗ್ಬಿಟ್ಟು ಸರಿಯಾ, ಬನ್ನಿ ಬೇಗ ಹೋಗೋಣ. ಲೆಟ್ಸ್ ಗೋ. ಇವಾಗ ಈ ಪೂಲ್ ನೋಡ್ಬಿಟ್ಟು ಭಯ ಆಯ್ತೈತೆ ಹೆಂಗೆ ಆಡಲಿ ಅಂತ. ಎಷ್ಟು ದೊಡ್ಡದಾಗಿ ಸಕ್ಕದ ಭಯ ಬೀಳ್ತದೆ ಪಾಪ. ಆಕಾಶು, ಜೇಮ್ಸ್ ಎಲ್ಲ ಇವಾಗ ಪೇ ಮಾಡೋಕ್ಕೋದ್ರು 5 ಗಂಟೆ ಬ್ಯಾಚ್ಗೆ. ಇವರು ಎಲ್ಲ ರೆಡಿಯಾಗಿ ಕೂತಿದ್ರು. ಅವ್ನು ಶೆಲ್ಟೆಲ್ಲ ಪುಲೋರೆಲ್ಲ ಬಿಚ್ಚಾಕ್ದವನು ಪಾಪ. ಕ್ಯಾಪ್ ಎಲ್ಲ ಬೈತು ಒಂದು ಸಕ್ಕದಾಗಿತ್ತು ಗೈಸ್. ಅದು ಪೂಲ್ ಎಷ್ಟು ಭಯ ಥರ ಐತೆ ನೋಡಿ, ಎಷ್ಟು ದೊಡ್ಡದು. ಅಲ್ಲಿಂದ ಇಷ್ಟು ಉದ್ದ ಐತೆ. ಅದು ನೋಡ್ರೆ ಮಧ್ಯ ನೋಡ್ರೆ ಆಳ ಥರ ಕಾಣಿಸುತ್ತೆ. ನಂಗೆ ನೀರಂದರೆ ಹೆವಿ ಭಯ, ಅದರಲ್ಲಿ ಸ್ವಿಮ್ಮಿಂಗ್ ಆಡಬೇಕಂತೆ ನನಗೆ ಭಯ. ಏನು 5.3 feet ಅಲ್ಲಿ 3 feet ಅಲ್ಲಿ. ಅದಕ್ಕೆ ಗೈಸ್ ಭಯ ಆಗಿತ್ತು, ಅದಕ್ಕೆ ನಾನು ಹೋಗಲಿಲ್ಲ. ಇವ್ರು ಇವಾಗ 5 ಗಂಟೆ ಬ್ಯಾಚಿಗೆ ಆಡ್ತಾರೆ. ಇನ್ನೊಂದು ಅವರ್ ಕುತ್ಕೊಳ್ಬೇಕು ನಾವು ಅಷ್ಟೇ. ಹಿಂಗೆ ಇನ್ನೊಂದು ಅವರ್ ಆದಮೇಲೆ ಇವ್ರು ಆಡ್ತಾರೆ, ನಾನು ಕುತ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ. ನಾನು ಆಡಲ್ಲಪ್ಪ. ಇಲ್ಲಿ ನಾವು 1 hour ನಾವು ವೆಯ್ಟ್ ಮಾಡಬೇಕಲ್ಲ. ಸೊ ನಮ್ಮದು ಕ್ಯಾಪು ಅದೆಲ್ಲ ಎತ್ಕೊಂಡು ತೊಗೊಂಡು ಬಂದರು, ಟಿಕೆಟ್ ಎಲ್ಲ ತೊಗೊಂಡು ಬಂದವ್ರೆ. 1 hour ಆದಮೇಲೆ ನಾವು ಪೂಲ್ ಹಿಡಿಬೇಕು. ನನಗೆ ಭಯ ಆಗ್ತೈತೆ ಅಲ್ಲಿ ನೋಡೋಕ್ಕೆ. ನಂಗೆ ಭಯ ಆಗ್ತೈತೆ. ಇನ್ನು ಹತ್ತಿರದಲ್ಲಿ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾನು ಪೂಲಲ್ಲಿ ಯಾವತ್ತೂ ಆಟ ಆಡಲ್ಲ ಜಾಸ್ತಿ. ಇವ್ರುಗಳೆಲ್ಲ ನೀವೆಲ್ಲ ಸ್ವಿಮ್ಮಿಂಗ್ ಮಾಡ್ತೀರಲ್ಲ, ಮಾಡಿದಿರನೇ ಕ್ಯಾಪ್ಗಳು ಮನೆಯಿಂದ ತೊಗೊಂಬಂದಿರಾ? ಏಯ್ ನಾಟಕ ನೋಡಿದೆ ಅಲ್ಲಿ ಮಂಚನ ಮೇಲೆ ಇಲ್ಲಿ ನಾನು ತೇಲಾಡ್ದ ಅಂತ. ಚಿಕ್ಕವರೇ ಆಡ್ತವ್ರಲ್ಲ ಅವ್ರಿಗೆಲ್ಲ ನಾವು ತುಂಬ ಕಷ್ಟಪಡ್ತಾ ಇದೀವಿ ಅಂದ್ಬಿಟ್ಟು ಏಮಂತು ಎಲ್ಲ ಏನೇನು ತಂದಿದೆ ರೆಕಾರ್ಡ್ ಮಾಡ್ತಿದ್ಯಾ ನಿಜವಾಗ್ಲೂ? ಏಮಂತ ಯಾರು ಕೊಟ್ಟಿದ್ದೆ ಏನೋ ಅಲ್ಲ, ಇದು ಇವರು ನಮಗೆ ಬೇಕಾಗಿರೋದು ಬಂದಿದೆ. ನಮ್ಮ ಇವರು ನಮ್ಮ ಅತ್ತಿ ಇಲ್ಲೇ. ಸೊ ಇನ್ನೊಂದು ಅರ್ಧ ಗಂಟೆ, ಎಷ್ಟು ಗಂಟೆ ಇದೆ? 25 ನಿಮಿಷ ಅಷ್ಟೇ. ಹೋಗೋಣ ಅಲ್ಲಾಡೋಣ. ಇವಾಗ ಇದು ಕ್ಯಾಪ್ ನಾನು ಇವತ್ತೇ ಹಾಕೊಂಡ್ರೆ ತಲೆ ಎಲ್ಲ ಹೋದ್ರೆ ಬೋಡ ಥರ ಕಾಣಿಸ್ತೈತೆ ನನಗೆ. ಸೊ ಕಿವಿಯೆಲ್ಲ ಮುಚ್ಕೊಂಡ್ಬಿಟ್ಟಿದ್ದೀನಿ, ಭಯ ಆಗ್ತೈತೆ. ಯಾರೂ ಇಲ್ಲ, ಖಾಲಿ ಪೂಲ್ ಇವಾಗ. ಸೊ ಹೋಗಿದ್ದ ಮತ್ತೆ ಶವರ್ ಮಾಡ್ಕೋಬೇಕಾ? ಶವರ್ ಮಾಡ್ಕೊಂಡಿದ್ದೆ, ಹೋಗೋಣ. ಗೋ ಮ್ಯಾನ್.
ಕೊಡಬಾರ್ದು. ಹೌದಾ? ಎದೆ ಕೊಟ್ಟರೆ ಹೇಗೆ ಬೀಳುತ್ತೆ ಎದೆಗೆ? ಕೈ ತಲೆ ಒಳಗಡೆ ಹೋಗೋದಾ? ತಲೆ ಒಳಗಡೆ ಹೋಗುತ್ತೆ. ಟ್ರೈ ಮಾಡ್ತೀನಿ ಒಂದ್ಸಲ. ಇಲ್ಲ ಕರೆಕ್ಟಾಗಿ ಮಾಡಿದೆ. ಸೊ ಗೈಸ್ ಫೈನಲಿ ಸ್ವಿಮ್ ಮಾಡಿ ನನಗೆ ಆಡಕ್ಕೆ ಬರಲಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಎಗ್ರಿ ಎಲ್ಲ ಟ್ರೈ ಮಾಡಿದ್ದೀನಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತಿರೋದು ಇವಾಗ ನೋಡೋ ಗೈಸ್, ಇವಾಗ ಹೋಗೋಣ, ಲೆಟ್ಸ್ ಗೋ ಬೇಗ. ಇವಾಗ ಸೊ ಫೈನಲಿ ಎಲ್ಲ ಮುಗೀತು. ಇವಾಗ ಮಾಡಲಾ? ಆಯ್ತು. ಇವಾಗ ನಾನು ನನ್ನ ಪ್ಯಾಂಟ್ ಏನು ಮಾಡಿದೆ ಅಂದರೆ ನನ್ನ ಪ್ಯಾಂಟ್ ಅರ್ಧೋಗಿರೋ ತೊಗೊಂಬಂದ್ಬಿಟ್ಟಿದ್ದೀನಿ. ಅದೇ ಪ್ರಾಬ್ಲಮ್. ಅದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಅದಕ್ಕೋಸ್ಕರ ನಾನು ಇದು ಹಾಕ್ಕೊಂಡಿದ್ದೀನಿ. ಬೇಡ, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದೀನಿ. ಸೊ ಹಾಂ ಹೊಡಿಲಿ. ಸೊ ಕಣ್ಣೆಲ್ಲ ಅದೇ ಉರಿತಾ ಇರ್ತದೆ. ಕ್ಲೋರಿನ್ ಏನೋ ಹಾಕಿರ್ತಾರಂತಲ್ಲ, ಸಖತ್ ಕಣ್ಣೆಲ್ಲ ಉರಿತೈತೆ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಊಟ ಮಾಡೋದು, ಮಾಡಿಬಿಟ್ಟು ನೆಮ್ಮದಿ ಮಲ್ಕೊಂಬಿಟ್ರೆ ನಾಳೆ ಭಾನುವಾರ ಲೇಟಾಗಿ ಎದ್ದೇಳೋದು ಎಲ್ಲ ಮಾಡೋದು. ಸೊ ಹೋಗ್ಬೇಕಾದ್ರೆ ತೊಗೊಂಡು ಅವ್ನು ನೆಚ್ಕೊಳ್ಳೋಕೆ ಅದು ಇದು ಮಾಡ್ತಾರಂತೆ ಮನೇಲಿ ಅಡುಗೆ. ಗೈಸ್ ಇವಾಗ ಅಲ್ಲಿಂದ ಬಂದು ಇವರಿಬ್ಬರು ತುಂಬ ಬೇಗ ಬಂದರು. ಎಲ್ಲ ತಗೊಂಬಂದ್ರು ರಿಪ್ಲೇಸ್ ಮಾಡ್ತಾವೆ ನೋಡಲು. ಹಾಂ ಇವಾಗ ದೋಸೆ, ಪೂರಿ, ಆಮೇಲೆ ಅನ್ನ ಸಾಂಬಾರು, ಗೋಬಿ, ಮಜ್ಜಿಗೆ ನಮ್ಮಮ್ಮ ಬಡಿಸ್ಬಿಟ್ಟು ಕೂತ್ಕೊಂಡವ್ರು ನಾವೆಲ್ಲ ತಿಂತಾಯಿದ್ವಿ. ಸೊ ತಿನ್ನೋಣ. ಆ್ಯಂಡ್ ರಜತ್ ಸರ್ ಕ್ಲಾಸಲ್ಲಿ ಸೌಂಡ್ ಬರೋದು ಇವನೇ. ಯಾಕ ಆಕಾಶ್ ಬೇಜಾರು? ಹಾಂ ಯಾರನ್ನ ಹಾಕೊಂತಾರೆ ರಜತ್ ಸರ್? ಹೊಡಿದಾರೆ ಬೇರೆ. ಸೊ ಗೈಸ್ ತಿಂದ್ಬಿಟ್ಟು ನೆಕ್ಸ್ಟು ಏನಾಗುತ್ತೆ ತೋರಿಸ್ತೀನಿ ನಿಮಗೆ. ಏನಾಗುತ್ತೆ ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನನಗೆ ಫ್ರೆಂಡ್ಸೆಲ್ಲ ಕಳ್ಸ್ಕೊಟ್ಟು ಬಂದೆ, ಅವರೆಲ್ಲ ಹೋದ್ರು. ಇವಾಗ ಅಮ್ಮ ಇನ್ನೊಂದು ಸ್ವಲ್ಪ ಐಸ್ ಹಾಕ್ರಿ, ಚೆನ್ನಾಗಿರುತ್ತೆ. ಗೈಸ್ ಈ ಸಮ್ಮರಲ್ಲಿ ಇಷ್ಟೇ ಸಾಕು ಐಸ್ ವಾಟರ್ ಮೆಲನ್ ಜ್ಯೂಸ್ಗೆ. ಇದರಲ್ಲಿ ಇರೋದನ್ನೆಲ್ಲ ಜಾರ್ಗೆ ಹಾಕ್ತಾ ಇದ್ದೀನಿ. ಇನ್ನೊಂದೆರಡು ಹಾಕ್ರಿ ನೋಡಿ, ಕೆಳಗಡೆ ಒಂದು ಬಿಡಿಸೋರೆ. ಸೊ ಜ್ಯೂಸ್ ಮಾಡೋಣ ಅಂತ ಇವಾಗ ಜ್ಯೂಸ್ ಮಾಡ್ತಾ ಇದ್ದೀನಿ. ವಾಟರ್ ಮೆಲನ್ ಜ್ಯೂಸು ಸಕ್ಕದಾಗಿ ಮಾಡ್ಬೋದು. ಹಾಂ ಮಾಡೋಣ ನಮ್ಮನೆ ನಾಳೆ. ಸೊ ಯಾಗೈಸ್ ಇವಾಗ ಅವರೆಲ್ಲ ಹೋದರು. ನಾನಂತೂ ನನ್ನ ಲೈಫಲ್ಲೂ ನಂಗೆ ಸ್ವಿಮ್ಮಿಂಗ್ ಆಡಿಲ್ಲ, ಆಡೋಕ್ಕೂ ಈಗಲೂ ಬರೋಲ್ಲ ನನಗೆ. ಆದರೆ ನಾನು ಡೈವ್ ಅಂತೂ ಮಾಡಿರಲಿಲ್ಲ, ಎಲ್ಲೇ ಹೋದ್ರು ನಂಗೆ ಭಯ ನೀರಂದರೆ. ಸೊ ಇವತ್ತೇನೋ ಗೊತ್ತಿಲ್ಲ, ಧೈರ್ಯ ಮಾಡಿ ಎಗ್ರು ಬಿಟ್ಟಿದ್ದೀನಿ ನೀರೊಳಗೆಲ್ಲ. ನನಗೆ ನಂಬಕ್ಕಾಗ್ತಿಲ್ಲ, ವೀಡಿಯೋ ನೋಡಿದ್ಮೇಲೆ ಗೊತ್ತಾಗ್ತೈತೆ. ಆ ಥರ ಸಕ್ಕದಾಗಿ ಆಟಾಡಿದೆ ಇವತ್ತು, ನೀರಲ್ಲಿ ಚೆನ್ನಾಗಿ ಆಟಾಡಿದೆ. ಆ್ಯಂಡ್ ವಾಟರಲ್ಲಿ ಡೈವ್ ಎಲ್ಲ ಸಕ್ಕದಾಗಿ ಮಾಡಿದೆ, ಖುಷಿ ಆಗೋಯ್ತು. ಸೊ ಇವಾಗ ಇನ್ನೇನಿಲ್ಲ, ಜ್ಯೂಸ್ ಮಾಡಬೇಕು. ಜ್ಯೂಸ್ ಮಾಡಿ ನೀವೇ ಆಗ್ತಾಯಿರಲಿ. ಜ್ಯೂಸ್ ಮಾಡ್ತಾರೆ ನಮ್ಮಮ್ಮ, ನಾನೇ ಮಾಡೋದು. ನಮ್ಮಮ್ಮ ಇವಾಗ ಸುಮ್ಮನೆ ಹಿಂಗೆ ಮೇಲೆ ಹೆಲ್ಪ್ ಸೈಡ್ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಸೊ ನಾಳೆ ಬೇರೆ ಮನೆ ಇರ್ತೀನೋ, ನಾಳೆ ಕಾಂಟೆಂಟ್ ಬರೀಬೇಕು, ರೀಲ್ ಮಾಡಬೇಕು. ಎಷ್ಟೊಂದು ದಿನ ಆಯಿತು ರೀಲ್ ಮಾಡೋಣ. ಆ್ಯಂಡ್ ನಾಳೆ ನೋಡೋಣ ಏನಾಗುತ್ತೆ, ಅದು ರೀಲ್ ಮಾಡ್ತೀನಿ ಎಲ್ಲೋ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಜ್ಯೂಸ್ ಮಾಡಿಬಿಟ್ಟು ಕುಡಿಯೋದಷ್ಟೇ. ಸೊ ಆಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತಾ ಇದೆ. ಮತ್ತು ನನಗೂ ಅಷ್ಟೇ ತಿನ್ನಬೇಕು ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ, ತರಿಸ್ತಿರೋ ಇಲ್ಲೋ ಅಂತ ನೋಡಿ. ಲೆಟ್ಸ್ ಗೋ. ಇವಾಗ ಫಸ್ಟ್ ಇದನ್ನು ಮಾಡೋಣ.